ಕಾಡು ನೋಡೋದಕ್ಕೆ ಚಂದ, ಆದರೆ ಅಲ್ಲೇ ವಾಸ ಮಾಡೋದು ಅಂದರೆ? ಅಲ್ಲದೆ ಕಾಡಿಗೆ ಹೋಗಿ ಆನೆ ಸಾಕಿ ಮಾಡೋದಾದ್ರೂ ಏನೋ? ಎಲ್ಲರದ್ದು ಇದೇ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡುವ ಮುಲಾಜಿಗೆ ಹೋಗದ ಪ್ರಜ್ಞಾ ನಾಡು ಬಿಟ್ಟು ಕಾಡಿಗೆ ಹೋಗಿ ಆನೆಗಳ ಜೊತೆ ಬದುಕು ಶುರುವಿಟ್ಕೊಂಡ್ರು. ಅಲ್ಲಿಂದ ಶುರುವಾಯಿತು ಅವರ ನಿಜವಾದ ಹೋರಾಟ. ಕಾಡು ನೋಡೋದಕ್ಕೆ ಚಂದ, ಆದರೆ ಅಲ್ಲೇ ವಾಸ ಮಾಡೋದು ಅಂದ್ರೆ? ಅಲ್ಲದೆ ಕಾಡಿಗೆ ಹೋಗಿ ಆನೆ ಸಾಕಿ ಮಾಡುವುದಾದರೂ ಏನು? ಎಲ್ಲರದ್ದು ಇದೇ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡುವ ಮುಲಾಜಿಗೆ ಹೋಗದ ಪ್ರಜ್ಞಾ ನಾಡು ಬಿಟ್ಟು ಕಾಡಿಗೆ ಹೋಗಿ ಆನೆಗಳ ಜೊತೆ ಬದುಕು ಶುರುವಿಟ್ಟುಕೊಂಡ್ರು. ಅಲ್ಲಿಂದ ಶುರುವಾಯಿತು ಅವರ ನಿಜವಾದ ಹೋರಾಟ. ಆನೆ ಪಳಗಿಸೋದು ಕಷ್ಟ ನಿಜ, ಆದರೆ ಅದಕ್ಕೂ ಕಷ್ಟ ಜೀವನವನ್ನು ಪಳಗಿಸೋದು. ಇಲ್ಲಿ ಕರೆಂಟ್ ಇಲ್ಲ, ನೆಟ್ವರ್ಕ್ ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ಜನಸಂಪರ್ಕವೇ ಇಲ್ಲದ ಈ ಜಾಗದಲ್ಲಿ ವಾಸಿಸೋದು ನಿಜಕ್ಕೂ ಒಂದು ಸವಾಲೇ ಸರಿ. ಇದು ಕೊಡಗಿನ ಕಾಡು, ಸಂರಕ್ಷಿತ ಅರಣ್ಯ. ಕಾಡಾನೆ, ಕಾಡೆಮ್ಮೆ, ಹುಲಿಯಂತಹ ಕ್ರೂರ ಮೃಗಗಳು ಇಲ್ಲಿ ಸಾಮಾನ್ಯ. ದುಬಾರೆ ಆನೆ ಕ್ಯಾಂಪ್ನಿಂದ ದೋಣಿ ದಾಟಿ 1.5 ಕಿಲೋಮೀಟರ್ ಒಳಗೆ ಹೋದರೆ ಪ್ರಜ್ಞಾ ಅವರ ಆನೆ ಮನೆ ಸಿಗುತ್ತೆ. ಅಲ್ಲಿಗೆ ಹೋಗಲು ಸರಿಯಾದ ದಾರಿಯೂ ಇಲ್ಲ. ಪ್ರಜ್ಞಾ ಇಡೀ ಕಾಡನ್ನ ನಡೆಯುತ್ತಲೇ ಕ್ರಮಿಸುತ್ತಾರೆ. ಲಗೇಜ್ ತರುವುದಿದ್ದಾಗ ಮಾತ್ರ ಜಿಪ್ಸಿ ಬಳಸುತ್ತಾರೆ. ಇಲ್ಲಿ ಅವರದ್ದು ಮನೆ ಇದೆಯಾದರೂ ಅದು ಎಲ್ಲರ ಮನೆಯಂತಿಲ್ಲ. ಮರದ ರಿಪೀಸುಗಳಿಗೆ ನಟ್ಟು ಬೋಲ್ಟು ಹಾಕಿ ಕಟ್ಟಿದ ಮನೆ. ಕಾಡಿನ ಚಳಿ, ಮಳೆ, ಬಿಸಿಲಿಗೆ ಇರೋದು ಇದೊಂದೇ ಆಶ್ರಯ. ಆದರೆ ಪ್ರಜ್ಞಾ ಮಾತ್ರ ಇವುಗಳ ಮಧ್ಯೆ ಇದ್ದು ಆನೆಗಳ ಪ್ರೀತಿ ಬಗ್ಗೆ ಮಾತಾಡ್ತಾರೆ. ಎಲ್ಲ ಪ್ರೀತಿಯಲ್ಲಿ ಮಾಡಿದ್ರೆ ಪ್ರೀತಿಯಲ್ಲಿ ತುಂಬ. ಈಗ ನಾವು 12 ವರ್ಷ ಈ ಆನೆಗೆ ನಮಗೆ ಕೆಲವು ಸರ್ತಿ ನಾವು ಸುಮಾರು ಒಂದು 3 ತಿಂಗಳಲ್ಲಿ ಹೋದರೆ ಬರುವಾಗ ಮೊದಲು ಅವರು ನಮ್ಮ ಇದು ಮಕ್ಳ ಥರ ನೋಡೋದಕ್ಕಿಲ್ಲ. ಈಗ ಏನು ಮಾಡೋದು, ನಾವು ಒಂದು ಲೇ ಹೇಳಿದ್ರೆ ಕಾಡಲ್ಲಿ ಅವರು ಹೊರಗಡೆ ಬಂದರೂ ಬರ್ತಾರೆ ನಮ್ಮ ಹತ್ರ. ಈಗ ನಾವು ಕಾಡನೆ ಜೊತೆನೇ ಇರುವಾಗಲೂ ಅದು ಕರೆದ್ರೆ ಬರ್ತದೆ. ಇಲ್ಲಿ ಕರೆಂಟ್ ಇಲ್ಲ, ಬದಲಾಗಿ ಸೋಲಾರ್ ದೀಪಗಳನ್ನು ಬಳಸಲಾಗುತ್ತಿದೆ. ಕಳೆದ 1-2 ವರ್ಷಗಳಿಂದ BSNL ಮೊಬೈಲ್ ನೆಟ್ವರ್ಕ್ ಮಾತ್ರ ಆಗೊಮ್ಮೆ ಈಗೊಮ್ಮೆ ಸಿಗುತ್ತೆ. ಗ್ಯಾಸ್ ಇಲ್ಲ, ಹಾಗಾಗಿ ಕಟ್ಟಿಗೆ ಒಲೆಯೇ ಗತಿ. ಫ್ಯಾನು, AC ಅಂತೆಲ್ಲ ಇಲ್ಲಿ ಊಹಿಸಿಕೊಳ್ಳುವಂತೆಯೇ ಇಲ್ಲ. ಕಳೆದ 12 ವರ್ಷಗಳಿಂದ ಪ್ರಜ್ಞಾ ದಂಪತಿಗಳದ್ದು ಇದೇ ಜೀವನ ಶೈಲಿ. ಕರೆಂಟ್ ನಾವು ಮ್ಯಾನೇಜ್ ಮಾಡ್ತೀನಿ ಸೋಲಾರಲ್ಲಿ. ಅದು ಏನು ಬ್ಯಾಟ್ರಿ ಚಾರ್ಜ್ ಮಾಡಬೇಕು, GPS ಚಾರ್ಜ್ ಮಾಡಬೇಕು, ಯಾ ಕಂಪ್ಯೂಟರ್ ಚಾರ್ಜ್ ಮಾಡಬೇಕು. ಹೌದು, ಕೆಲವು ಫಸ್ಟ್ ನಾವು ಬರುವಾಗ ನಾವು ಒಂದು 26 ಕಿಲೋಮೀಟರ್ ಒಂದು ಫೋನ್ ಕಾಲ್ ಮಾಡಲಿಕ್ಕೆ ಹೋಗ್ತಾ ಇದ್ದು. ಅದು ಈಗ ಮೊಬೈಲ್ ಫೋನ್ ಬಂತು. ಅದು ಮೊಬೈಲ್ದು ನೆಟ್ವರ್ಕ್ ಒಂದೊಂದು ಸ್ವಲ್ಪ ಬರ್ತದೆ. ಅಲ್ಲಿಂದ ದೂರ ಅಲ್ಲಿ ಹುಡುಕಿ ಇಲ್ಲಿ ಒಂದು ಬಾರ್ ಸಿಗ್ತದೆ, ಹೆಲೋ ಹೇಳಿ ಆಮೇಲೆ ಸ್ವಲ್ಪ ಅಲ್ಲಿ ಹಿಂದೆ ಕಾಡಲ್ಲಿ ಹೋಗಬೇಕು ಮಾತಾಡಲಿಕ್ಕೆ ಸರಿಯಾಗಿ. ಇದರದ್ದು ನೆಟ್ವರ್ಕ್ ಸಿಕ್ಕಲ್ಲ. ಅದು ಇರಲಿ, ಇಂಟರ್ನೆಟ್ ಇದ್ದರೆ ಒಳ್ಳೆಯದು, ನಾವು ಈ ಬೇಡ ಅಂದರೆ ಹೇಳಲ್ಲ. ಬಟ್ ಅದು ಸಿಟಿಯಲ್ಲಿ ಒಂದೊಂದು ಸರಿ ಹೋದರೆ ಹಂಗೇ ನೋಡ್ಬೋದು, ಯೂಸ್ ಮಾಡ್ಬೋದು. ಆಮೇಲೆ ಯಾವುದು ಸಣ್ಣ ಟೌನಲ್ಲಿ ಎಲ್ಲ ಕಡೆ ಇಂಟರ್ನೆಟ್ ಬಂದಿದ್ದು, ಮೆಸೇಜ್ ನೋಡ್ಬೋದು ಅಷ್ಟೇ. ಅಕ್ಕಪಕ್ಕದ ಕಾಡಿನ ಬುಡಕಟ್ಟು ಜನರು ಆಗೊಮ್ಮೆ ಈಗೊಮ್ಮೆ ಸಿಗುತ್ತಾರೆ. ಮಾವುತರ ಮನೆಯವರ ಜೊತೆ ಸೇರಿ ಕೇರಂ ಆಡುವುದೇ ಅತಿ ದೊಡ್ಡ ಮನರಂಜನೆ. ಇದು ಬಿಟ್ಟರೆ ಇಲ್ಲಿರುವುದು ಕಾಡು, ಕಾಡು ಮತ್ತು ಕಾಡು ಪ್ರಾಣಿಗಳು ಮಾತ್ರ. ಆದರೆ ಪ್ರಜ್ಞಾ ಹಾಗೂ ಪತಿ ಫಿಲಿಪ್ ಗಾಟಿಯರ್ ಈ ಎಲ್ಲದರ ನಡುವೆಯೇ ಖುಷಿಯಾಗಿದ್ದಾರೆ. ತಮ್ಮ ನೆಚ್ಚಿನ ಆನೆಗಳ ಜೊತೆ ದಿನದ 24 ಗಂಟೆಯನ್ನೂ ಕಳೆಯುತ್ತಾರೆ. ಆ ಖುಷಿಗಾಗಿ ಬೆಂಗಳೂರಿನ, ಪ್ಯಾರಿಸ್ಸಿನ ಜೀವನ ಶೈಲಿಯನ್ನ ಬಿಟ್ಟು ಅಪ್ಪಟ ಕಾಡಿನ ಮಕ್ಕಳಾಗಿದ್ದಾರೆ. ಇವರ ಮುದ್ದಿನ ಮಗು ಓಜಸ್ ಸಹ ಇವರೊಂದಿಗೆ ಅದೇ ಕಾಡಿನಲ್ಲಿ ಬೆಳೆದಿರುವುದು ಮತ್ತಷ್ಟು ವಿಶೇಷ.
ಒಬ್ಬ ಮಹಿಳೆಯಾಗಿ ತನ್ನ ಗುರಿಯನ್ನ ನಿರ್ಧರಿಸಿಕೊಂಡು ಆನೆಗಳಿಗಾಗಿ ಕಾಡಿನಲ್ಲಿ ಜೀವಿಸುತ್ತಿರುವ ಪ್ರಜ್ಞಾ ಮಹಿಳೆಯರ ಮನೋಸ್ಥೈರ್ಯದ ಪ್ರತಿನಿಧಿಯಾಗಿದ್ದಾರೆ. ಇಂತಹ ದಿಟ್ಟ ಮಹಿಳೆಯ ಸಾಹಸವನ್ನ ಗುರುತಿಸಿ ಸುವರ್ಣ ನ್ಯೂಸ್ ಪ್ರಜ್ಞಾ ಚೌಟರಿಗೆ ಸುವರ್ಣ ಮಹಿಳೆ ವಿಶೇಷ ಪ್ರಶಸ್ತಿಯನ್ನ ಪ್ರಕಟಿಸಿತು. ಸುವರ್ಣ ನ್ಯೂಸ್ ಕಚೇರಿಗೆ ಬಂದ ಪ್ರಜ್ಞಾ ಪ್ರೀತಿಯಿಂದ ಈ ಪ್ರಶಸ್ತಿಯನ್ನ ಸ್ವೀಕರಿಸಿದರು. ಅವಾರ್ಡ್ ತಗೊಳ್ಳುವಾಗ ನಮ್ಗಿಂತ ಜಾಸ್ತಿ ಅವರು ಹೆಂಗಸರು ಇದ್ದಾರೆ, ಯಾರು ನಮ್ಮ ದಾರಿ ಮಾಡ್ತಾ ಇದೆ ಅವರಿಗೆ ಎಲ್ಲ ಅವಾರ್ಡ್ ಕೊಡಬೇಕು. ಇಂಡಿಯನ್ ರೋಡ್ಸ್ ಆರ್ ರನ್ ಬೈ ದ ವಿಮೆನ್ಸ್ ಬ್ಯಾಂಗಿಂಗ್ ಆನ್ ದ ಸ್ಟೋನ್ಸ್. ದೇ ಶುಡ್ ಬಿ ಗಿವನ್ ದ ಅವಾರ್ಡ್ಸ್ ಮೋರ್ ದೆನ್ ಅಸ್. ಇಟ್ಸ್ ಗುಡ್. ಐ ಹೋಪ್ ಮೋರ್ ಆ್ಯಂಡ್ ಮೋರ್ ವಿಮೆನ್ ಗೆಟ್ ಅಪ್ರಿಷಿಯೇಟೆಡ್ ಫಾರ್ ದ ವರ್ಕ್ ದಟ್ ದೇ ಡೂಯಿಂಗ್. ದಟ್ಸ್ ಆಲ್. ಥ್ಯಾಂಕ್ ಯು ಸೋ ಮಚ್. ಮನುಷ್ಯರ ನಡುವಿನ ಸಂಬಂಧಗಳೇ ಶಿಥಿಲವಾಗುತ್ತಿರುವ ಈ ದಿನಗಳಲ್ಲಿ ಪ್ರಜ್ಞಾ ಅವರ ಗಜಪ್ರೀತಿ, ಸಾಹಸಮಯ ಬದುಕು ನಿಮ್ಮೆಲ್ಲರ ಜೀವನ ಪ್ರೀತಿಗೆ ಹೊಸ ಹೊಳಪು ನೀಡಲಿ ಎನ್ನುವುದೇ ನಮ್ಮ ಆಶಯ. ಪ್ರಜ್ಞಾ ಅವ್ರ ಬಗ್ಗೆ ನಮಗೆ ಹೆಮ್ಮೆ ಆಗೋದು ಕೇವಲ ಅವರು ಆನೆಗಳನ್ನು ಸಾಕ್ತಾರೆ ಅನ್ನೋ ಕಾರಣಕ್ಕಲ್ಲ. ಇದ್ದುದೆಲ್ಲವನ್ನ ಬಿಟ್ಟು ಆನೆಗಳ ಹಿಂದೆ ಹೊರಟು ಬಂದ್ರಲ್ಲ, ಆ ನಿರ್ಧಾರ, ಆ ಹೋರಾಟ ನಮಗೆ ಮಾದರಿಯಾಗಲಿ. ದುಬಾರೆ ಆನೆ ಮನೆಯಿಂದ ಕ್ಯಾಮ್ರಾಮನ್ ದೇವರಾಜ್ ಜೊತೆ ರಜನಿ MG, ಸುವರ್ಣ ನ್ಯೂಸ್. ಇದೇ ಈ ಹೊತ್ತಿನ ವಿಶೇಷ ಆನೆ ಗೆಳತಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.